तो सर सरकार के आस्थाने को मुस्लिम तो मुस्लिम हमारे गैर भाइयां भी और गैर लोग भी यहाँ पे इनसे मोहब्बत करते हैं आते हैं तो उनके लिए कुछ ನಮಸ್ಕಾರ. ಇವತ್ತಿನ ಒಂದು ಶುಭ ಗಳಿಗೆ ಈ ನಮ್ಮ ಹುಲುಗುರಿನ ಸೈಯದ್ ಹಜರತ್ ಶಾ ಖಾದ್ರಿ ಮಹಾಗುರುಗಳು ಇವರ ಜೆಂಡಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಪ್ರತಿ ವರ್ಷ ಭಾರತ್ ಹುಣ್ಣಿಮೆಯ ಮೊದಲನೇ ರವಿವಾರ ಜೆಂಡಾ ಏರಿಸೋ ಕಾರ್ಯಕ್ರಮ ನಮ್ಮ ಇಲ್ಲಿಯ ಭಕ್ತಾದಿಗಳು, ಹಿಂದೂ ಮುಸ್ಲಿಂ ಭಕ್ತಾದಿಗಳು ಮತ್ತು ಎಲ್ಲರೂ ಸೇರಿಕೊಂಡು ದರ್ಗಾದ ಗುರುಗಳ ಸಮ್ಮುಖದಲ್ಲಿ ಈ ಜೆಂಡಾ ಕಾರ್ಯಕ್ರಮ ನಡೀತದೆ. ಮೊದಲನೇ ಜೆಂಡಾ ಗೌಸೆ ಪಾಕ್ ನಬೂಸ್ಬಾನಿ ಅವರ ಜೆಂಡಾ ಏರಿಸಲಾಗುವುದು. ಎರಡನೇ ಜೆಂಡಾ ಹಜರತ್ ಶಾ ಖಾದ್ರಿ ಅವರ ಜೆಂಡಾ ಏರಿಸಲಾಗುವುದು. ಇಲ್ಲಿ ಸುಮಾರು ಲಕ್ಷಾಂತರ ಜನ ಹಿಂದೂ ಮುಸ್ಲಿಂ ಬಾಂಧವರು ಬಂದು ಆಶೀರ್ವಾದ ಪಡ್ಕೊಂತಾರೆ. ಸಂತ ಶಿಶುನಾಳ ಶರೀಫರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಹಜರತ್ ಶಾ ಖಾದ್ರಿ ಅವರು, ಹಜರತ್ ಶಾ ಖಾದ್ರಿ ಅವರ ಆಶೀರ್ವಾದದಿಂದ ಶರೀಫ್ ಅವರು ಜನಿಸಿ ಗುರು ಗೋವಿಂದ ಭಟ್ರಿಗೆ ಗುರುಗಳು ಮಾಡ್ಕೊಂಡ್ರು. ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಭಾವೈಕ್ಯತೆ ಸಾರಿರ್ತಕ್ಕಂಥ ಈ ನೆಲ ಸಂತ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ರಿಗೆ ಗುರು ಮಾಡ್ಕೊಂಡ್ರು. ಹಜರತ್ ಶಾ ಖಾದ್ರಿ ಅವರ ಆಶೀರ್ವಾದದಿಂದ ಹುಟ್ಟಿ ಈ ನಾಡಿಗೆ ಭಾವೈಕ್ಯತೆಯ ಸಂದೇಶ ಕೊಟ್ಟಿರ್ತಕ್ಕಂಥ ಪುಣ್ಯ ನೆಲ ಸೈಯದ್ ಹಜರತ್ ಶಾ ಖಾದ್ರಿ ಅವ್ರದ್ದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೂರದಿಂದ ಅಂತರ್ರಾಜ್ಯದಿಂದ ಬಂದು ದರ್ಶನ ಪಡಿತಾರೆ. ಸುಮಾರು 200 ಕಿಲೋಮೀಟರ್ ನಡ್ಕೊಂತ ಬಂದಿರತಕ್ಕಂತ ಒಂದು ಇತಿಹಾಸ ಇಲ್ಲಿ ಇದೆ. ಇವತ್ತು ಈಗ ನೋಡ್ತಾ ಇದ್ದೀರಿ ನೀವು, ಬೆಳಗಿನ ಜಾವ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಅತ್ಯಂತ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿ ಯಾರ್ಯಾರು ಬಂದು ತಮ್ಮ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅವ್ರ ಎಲ್ಲ ಬೇಡಿಕೆಗಳನ್ನು ಈಡೇರುವಂತ ಈಗಾಗಲೇ ಆಗ್ತಾ ಇದೆ, ಮುಂದೆ ಕೂಡ ಆಗ್ತದೆ. ಹಾಗಾಗಿ ನಾನು ಈ ನಾಡಿನಲ್ಲಿ ಭಾವೈಕ್ಯತೆ, ಬಾಂಧವ್ಯ ಜೊತೆಗೆ ನಮ್ಮ ರೈತಾಪಿ ವರ್ಗಕ್ಕೆ ಶುಭವಾಗಲಿ, ಸಮಯಕ್ಕೆ ಸರಿಯಾಗಿ ಮಳೆ ಆಗ್ಬೇಕು, ನಮ್ಮ ಇಲ್ಲಿ ಬಂದಿರತಕ್ಕಂತ ಎಲ್ಲ ಪಾಲಕರಿಗೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸುವಂತ ಶಕ್ತಿಯ ಹಜರತ್ ಶಾ ಖಾದ್ರಿ ನೀಡಬೇಕು. ಜೊತೆಗೆ ಏನು ಇವತ್ತು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವತ್ತು ನಾನು ಸಾಯ್ಬಹುದು, ನಾಳೆ ನೀವು ಸಾಯಲೇಬೇಕು. ಆದ್ರೆ ನಾವು ಹೆಚ್ಚಿನ ನಮ್ಮ ಈ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆಯುಷ್ಯ, ಆರೋಗ್ಯ ಮತ್ತು ಹೆಚ್ಚಿನ ಇವತ್ತು ಬದುಕಲಿಕ್ಕೆ ಆಶೀರ್ವಾದ ಆಗ್ಬೇಕು ಅನ್ನುವಂತ ಈ ಒಂದು ಪ್ರಾರ್ಥನೆ ನಾನು ಆ ಭಗವಂತಲ್ಲಿ ಹಜರತ್ ಶಾ ಖಾದ್ರಿಯಲ್ಲಿ ಮಾಡ್ತೇನೆ. ಇವತ್ತು ಲಕ್ಷಾಂತರ ಜನ ಈ ಹಜರತ್ ಶಾ ಖಾದ್ರಿಯ ದರ್ಗಾ ಜೆಂಡಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನಿಂದ ಸುಮಾರು 2 ತಿಂಗಳ ಉಪಲಕ್ಷ ಜನ ಇಲ್ಲಿ ಬಂದು ದರ್ಶನ ಪಡಿತಾರೆ. ಕೇವಲ ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ನಮ್ಮ ಹಿಂದೂ ಬಾಂಧವರ ಸಂಖ್ಯೆನ ಇವತ್ತು ಏನು 100ಕ್ಕೆ 60-70% ಇಲ್ಲಿ ಇರ್ತಕ್ಕಂಥದ್ದು. ಇದೊಂದು ಭಾವೈಕ್ಯತೆಯ ಸ್ಥಳ. ಇವತ್ತು ಹಿಂದೂ ಮುಸ್ಲಿಂ ಬಾಂಧವರಿಗೆ ಭಾವೈಕ್ಯತೆಯ ಸಂಕೇತ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಕೂಡ ಈ ಮಂತ್ಯಾನದವ, ಗುರು ಪರಂಪರೆಯಿಂದ ಬಂದಿರತಕ್ಕಂಥವ. ಆ ಭಗವಂತ ನನಗೆ ಕೂಡ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಸಮುದಾಯದ ಸೇವೆ ಮಾಡುವಂತ ಶಕ್ತಿ ಹಜರತ್ ಶಾ ಖಾದ್ರಿ ನೀಡ್ಲಿ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ ನನ್ನ ಮೇಲೆ ಕೂಡ ಸದಾ ಇರ್ಲಿ. ಇಲ್ಲಿ ಯಾರೇ ಏನೋ ತಪ್ಪು ಮಾಡಿದ್ರೆ ಅವ್ರಿಗೆ ಕ್ಷಮೆ ಇಲ್ಲ. ಯಾರು ಏನೋ ತಪ್ಪು ಮಾಡಬಾರ್ದು ಈ ಪವಿತ್ರವಾದ ಸ್ಥಳಕ್ಕೆ. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಇರ್ಬೋದು, ಮುಸ್ಲಿಂ ಇರ್ಬೋದು, ಹಜರತ್ ಶಾ ಖಾದ್ರಿಯ ಈ ಮಣ್ಣಿಗೆ ಬಹಳ ಅತ್ಯಂತ ಪವಿತ್ರ ಮಣ್ಣನ್ನಂತ ಭಾವಿಸುವಂತ ಈ ಭಾಗದ ಜನ, ಇಂಥ ಪವಿತ್ರ ಸ್ಥಳಕ್ಕೆ ನಾವು ಯಾವುದೇ ತರದ್ದು ತಪ್ಪು ಮಾಡಬಾರ್ದು ಹಾಗೆ ಅನ್ನುವಂತ ಮಾತನ್ನು ಇವತ್ತು ಹೇಳ್ತೇನೆ. ಇವತ್ತಿನ ಈ ಯುಗದಲ್ಲಿ ಬಹಳಷ್ಟು ಜನರ ಒಂದು ವಿಭಿನ್ನ ಅಭಿಪ್ರಾಯ ಬರ್ತದೆ. ಆದ್ರೆ ಹಜರತ್ ಶಾ ಖಾದ್ರಿ ಅವರ ಭಕ್ತಾದಿಗಳಲ್ಲಿ ಯಾವುದೇ ಕಮ್ಮಿ ಇಲ್ಲ. ನೀವೇ ನೋಡ್ತಾ ಇದೀರಿ, ಮಾಧ್ಯಮದವರು ಕೂಡ ಇವತ್ತು ಲೈವ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಹಾಗಾಗಿ ಉಪಲಕ್ಷ ಜನ ಬೆಳಗಿನ ಜಾವ ಸೇರಿದ್ದಾರೆ. ಸಾಯಂಕಾಲ 5 ಗಂಟೆ 30 ನಿಮಿಷಕ್ಕೆ ಜೆಂಡಾ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಕೂಡ ಉಪಲಕ್ಷ ಜನ ಇಲ್ಲಿ ಸೇರ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಒಟ್ಟಾರೆ ಆ ಭಗವಂತ ಹಜರತ್ ಶಾ ಖಾದ್ರಿ ಎಲ್ಲರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. देख सकते हैं दोस्तों, यहाँ पे हजरत शा खाद्री रहमतुल्लाह अलैह का जो आस्थाना है, यहाँ पे हिंदू ही नहीं बल्कि हर कौम के लोग आते हैं, मोहब्बत करते हैं उनसे। और ये पैगाम एक इसके के चेयरमैन साहब सैयद आजम पीर खादरी साहब ने जो दिया है, एक अच्छा मैसेज दिया है। मुस्लिम रंधे चाहे कौन सी भी कौम रंधे, उनके लिए एक अच्छा मैसेज दिया है। तो दोस्तों, शिगोन समाचार यूट्यूब चैनल पे आपको ये देखने को मिलेगा, तो लाइक करें, सब्सक्राइब करें।